ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ದ್ವಾದಶ ರಾಶಿಗಳಿಗೆ ಏಪ್ರಿಲ್ 27, 2025 ಇಸ್ವಿಯಿಂದ ಮೇ ತಿಂಗಳು 3, 2025 ವಾರ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ದ್ವಾದಶ ರಾಶಿಗಳಿಗೆ ಈ ವಾರದಲ್ಲಿ ಆಗುವಂತಹ ಈ ಗ್ರಹ ಫಲಗಳೇನು ಮತ್ತು ಮಾಡಬೇಕಾಗಿರುವಂತಹ ಪರಿಹಾರಗಳ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಮೇಷರಾಶಿ ಜಾತಕರಿಗೆ ಅದ್ಭುತವಾದಂತಹ ಕಾಲ ಈಗ ನಡೀತಾ ಇದೆ. ಇವರು ಅಂದ್ಕೊಂಡಿರುವಂತಹ ಸಂಕಲ್ಪಗಳು, ಪ್ರಯತ್ನಗಳು, ಇವರಿಗೆ ಇರುವಂತಹ ಗುರಿಗಳು ಗಮನಕ್ಕೆ ಮತ್ತು ಆ ಗುರಿಗಳನ್ನು ತಲುಪುವುದಕ್ಕೆ ಮಾಡುವಂತಹ ಪ್ರಯತ್ನಗಳು ಎಲ್ಲವೂ ಬಗೆಹರಿಯುತ್ತೆ. ನಿಮ್ಮ ಮನೋಧೈರ್ಯದಿಂದ, ಆತ್ಮಸ್ಥೈರ್ಯದಿಂದ ಕಾಲವು ನಿಮ್ಮನ್ನು ಮುಂದೆಗೆ ನಡೆಸುತ್ತೆ. ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಅದ್ಭುತವಾದಂತಹ ಫಲಗಳು, ನೀವು ಮಾಡುವಂತಹ ಈ ಕೆಲಸಕ್ಕೆ ಅದ್ಭುತವಾದಂತಹ ಪ್ರಶಂಸೆಗಳು ಸಿಗುವಂತಹ ವಾರವು ಆಗಿರುತ್ತೆ. ನಿಮ್ಮಲ್ಲಿರುವಂತಹ ಒಂದು ಜಾಣತನೆಯಿಂದ, ತಿಳುವಳಿಕೆಯಿಂದ, ನಿಮ್ಮಲ್ಲಿರುವಂತಹ ಒಂದು ಸಮಯಸ್ಫೂರ್ತಿಯಿಂದ ನಿಮಗೆ ವೃತ್ತಿ ಉದ್ಯೋಗಗಳಲ್ಲಿ ಬರುವಂತಹ ಆತಂಕಗಳನ್ನು ಎದುರಿಸುತ್ತೀರಾ. ನಿಮ್ಮ ಮೇಲಧಿಕಾರಿಗಳ ಒಡನೆ ಮತ್ತು ನಿಮ್ಮ ಸಂಸ್ಥೆಯೊಡನೆ ನಿಮಗಿರುವಂತಹ ಸತ್ಸಂಬಂಧಗಳನ್ನು ಮತ್ತು ನಿಮ್ಮ ರಿಲೇಷನ್ಶಿಪ್ಪು ಉತ್ತಮವಾಗಿ ನಿಮಗೆ ಈ ವೃತ್ತಿಯಲ್ಲಿ ಪ್ರಮೋಷನ್ಗಳು ಮತ್ತು ಕೆಲವಷ್ಟು ಜವಾಬ್ದಾರಿಗಳನ್ನು ನೀವು ವಹಿಸುವುದಕ್ಕೆ ಈ ವಾರವು ಅನುಕೂಲವಾಗಿದೆ. ಹಣಕಾಸಿನ ಉಪಯೋಗಗಳು ಅದ್ಭುತವಾಗಿರುತ್ತೆ. ಅಂದರೆ ನಿಮಗೆ ಸಿಗಬೇಕಾಗಿರುವಂತಹ ವಿವಿಧ ಮಾರ್ಗಗಳ ಮುಖಾಂತರ ನಿಮಗೆ ಹಣಕಾಸಿನ ಸೌಲಭ್ಯವು ಸಿಗುತ್ತದೆ. ವಾರದ ಮಧ್ಯದಲ್ಲಿ ಒಂದು ಮುಖ್ಯವಾದಂತಹ ಪ್ರಯತ್ನ, ನಿಮ್ಮ ಸ್ವಯಂ ಶಕ್ತಿಯಿಂದ ಅದನ್ನು ಪೂರ್ತಿ ಮಾಡ್ತೀರಾ. ಈ ವಾರದಲ್ಲಿ ಮತ್ತಷ್ಟು ಶುಭ ಫಲಗಳಕ್ಕೋಸ್ಕರ ನಿಮ್ಮ ಇಷ್ಟ ದೈವವನ್ನು ಆರಾಧಿಸುವುದರಿಂದ ಈ ವಾರವು ಅದ್ಭುತವಾಗಿರುತ್ತದೆ. ಎರಡನೆಯ ರಾಶಿ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಎಲ್ಲ ವಿಧವಾಗಿ ನಿಮಗೆ ಈ ಒಲಿತು ಬರುವಂತಹ ನಿಮ್ಮ ಕನಸುಗಳು ಈಡೇರುವಂತಹ ಸಮಯ ಆಗಿರುತ್ತದೆ. ನೀವು ಆರಂಭ ಮಾಡಿರುವಂತಹ ಪ್ರಯತ್ನಗಳು, ಕೆಲಸಗಳು ಸಕಾಲದಲ್ಲಿ ಪೂರ್ತಿ ಮಾಡಿ ಎಲ್ಲರೊಂದಿಗೆ ಪ್ರಶಂಸೆಯನ್ನು ಪಡಿತೀರಾ. ನಿಮ್ಮ ವ್ಯಾಪಾರವು ಲಾಭದಾಯಕವಾಗಿ ಅದ್ಭುತವಾದಂತಹ ಲಾಭಗಳನ್ನು, ಪ್ರಯೋಜನಗಳನ್ನು ತಂದುಕೊಡುತ್ತೆ. ನಿಮಗೆ ಬರಬೇಕಾಗಿರುವಂತಹ, ನೀವು ಮಾಡಿರುವಂತಹ ಆಸ್ತಿಗಳು ಅಭಿವೃದ್ಧಿಯಲ್ಲಿ ಮತ್ತು ಡೆವಲಪ್ ಆಗುತ್ತೆ. ನಿಮಗೆ ಈ ವಾರದಲ್ಲಿ ಭೂ, ಗೃಹ, ವಾಹನ ಇತ್ಯಾದಿ ವಿಷಯಗಳನ್ನು, ಆಸ್ತಿಗಳನ್ನು ಕೊಳ್ಳುವಂತಹ ಯೋಗ ಕಾಲ ನಡೀತಾ ಇದೆ. ಹಿಂದಿನ ದಿನಗಳಲ್ಲಿ ನೀವು ಎದುರಿಸಿರುವಂತಹ ಆತಂಕಗಳು ಎಲ್ಲವೂ ಮಸಿಮಾಯವಾಗಿರುತ್ತೆ. ಈ ಸಾಹಸದಿಂದ, ಧೈರ್ಯದಿಂದ ನೀವು ನಿರ್ಧಾರಗಳು ಮಾಡುವಂತಹ ಕಾಲವು ಈ ವಾರವು ಆಗಿರುತ್ತೆ. ನಿಮ್ಮ ಬಂಧು ಮಿತ್ರರಿಂದ, ಸ್ನೇಹಿತರಿಂದ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಅನುಕೂಲವಾಗಿ ಸಹಕಾರ ಸಿಗಲಿದೆ. ಇನ್ನು ಈ ವಾರದಲ್ಲಿ ನೀವು ಶ್ರೀ ಮಹಾಲಕ್ಷ್ಮೀ ದೇವಿಯ ಆರಾಧನೆಯನ್ನು ಪ್ರತಿನಿತ್ಯವೂ ಮಾಡಿದರೆ ಈ ವಾರವು ಅದ್ಭುತವಾಗಿ ನಿಮಗೆ ಕೂಡಿ ಬರುತ್ತದೆ. ಮೂರನೆಯ ರಾಶಿ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಅದ್ಭುತ ಶುಭ ಫಲಗಳು ಗೋಚಾರವಾಗ್ತಾ ಇದೆ. ನೀವು ಅಂದ್ಕೊಂಡಿರುವಂತಹ ಕೆಲಸಗಳು, ಪ್ರಯತ್ನಗಳು, ಕನಸುಗಳು ನೆರವೇರುವಂತಹ ಸಮಯವು ಆಗಿರುತ್ತೆ. ಆದರೆ ಮನಸ್ಸಿನಲ್ಲಿ ಚಂಚಲತೆಯು ಬೇಡ. ಮಾನಸಿಕವಾಗಿ ಸ್ಥಿರತ್ವ ಅನ್ನುವುದು, ತಗೊಂಡಿರುವಂತಹ ನಿರ್ಧಾರಗಳಲ್ಲಿ ಸ್ಥಿರತ್ವವು ಅನ್ನುವುದು ಅವಶ್ಯಕತೆವಿರುತ್ತೆ. ಮುಖ್ಯವಾದಂತಹ ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಿ 1ಕ್ಕೆ 2 ಬಾರಿ ಪುನರಾಲೋಚನೆ ಮಾಡಿ ಪುನಃ ನೀವು ಆ ಪ್ರಯತ್ನಗಳನ್ನು ನೀವು ಆರಂಭ ಮಾಡಬೇಕಾಗಿರುತ್ತದೆ. ಮುಖ್ಯವಾದಂತಹ ವಿಷಯಗಳು, ತೀರ್ಮಾನಗಳು, ನಿರ್ಧಾರಗಳು ತಗೊಳ್ಳುವಂತಹ ಸಮಯದಲ್ಲಿ ನಿಮ್ಮ ಕುಟುಂಬ ಸದಸ್ಯರ ಸಲಹೆಗಳು, ಸೂಚನೆಗಳು ನಿಮಗೆ ತುಂಬ ಉಪಯುಕ್ತವಾಗಿರುತ್ತದೆ. ನಿಮ್ಮಲ್ಲಿರುವಂತಹ ಪ್ರತಿಭೆ, ನಿಮ್ಮಲ್ಲಿರುವಂತಹ ಒಂದು ಸಾಮರ್ಥ್ಯ, ನಿಮ್ಮಲ್ಲಿರುವಂತಹ ಒಂದು ಅದ್ಭುತವಾದ ಪ್ರಾವೀಣ್ಯತೆಗೆ ಸಿಗಬೇಕಾಗಿರುವಂತಹ ಗೌರವ ಮನ್ನಣೆಗಳು ಈ ವಾರದಲ್ಲಿ ನಿಮಗೆ ಸಿಗುತ್ತವೆ. ನಿಮ್ಮಿಂದ ನಿಮ್ಮ ಸಹಕಾರದಿಂದ
ಕೆಲವರಿಗೆ ಅದ್ಭುತವಾದಂತಹ ಉಪಕಾರ, ಅವರ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಹಕಾರ ಅನ್ನುವುದು ಅದ್ಭುತವಾಗಿ ಅವರಿಗೆ ಒಳ್ಳೆಯ ಯಶಸ್ಸನ್ನು ತಂದುಕೊಡುತ್ತೆ. ನಿಮ್ಮ ಜಾಣತನೆಯಿಂದ, ನಿಮ್ಮ ತಿಳುವಳಿಕೆಯಿಂದ ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರಗಳು ಅದ್ಭುತವಾಗಿ ಲಾಭದಾಯಕವಾಗಿ ಮುಂದೆ ಸಾಗುತ್ತೆ. ಅದರಲ್ಲಿ ಸಾಕಷ್ಟು ಲಾಭಗಳನ್ನು ಪಡೆಯಬಹುದು. ಈ ವಾರದಲ್ಲಿ ಮತ್ತಷ್ಟು ಶುಭ ವಿಷಯಗಳು ನಡೆಯಬೇಕೆಂದರೆ ಮಿಥುನ ರಾಶಿಯವರು ನಿಮ್ಮ ಇಷ್ಟ ದೈವವನ್ನು ಪ್ರತಿನಿತ್ಯವೂ ಆರಾಧನೆ, ಜಪ, ತಪ ಮಾಡುವುದರಿಂದ ಮತ್ತಷ್ಟು ಶುಭ ವಿಷಯಗಳು ಮಿಥುನ ರಾಶಿಯವರಿಗೆ ನಡೀತಾ ಇದೆ. 4ನೇ ರಾಶಿ ಕಟಕ ರಾಶಿ. ಕಟಕ ರಾಶಿಗೆ ಈ ವಾರವು ಅತ್ಯಂತ ಅದ್ಭುತವಾದಂತಹ ಶುಭ ವಿಷಯಗಳು ನಡೆಯುವಂತಹ ಸಮಯ ಆಗಿರುತ್ತೆ. ನೀವು ಮಾಡುವಂತಹ ವೃತ್ತಿ, ಉದ್ಯೋಗ, ವ್ಯವಹಾರಗಳಲ್ಲಿ ಸಾಕಷ್ಟು ಉತ್ತಮ ಫಲಗಳನ್ನು ಪಡೆಯೋದಕ್ಕೆ ಈ ವಾರವು ಅದ್ಭುತವಾಗಿ ನಿಮಗೆ ಕೂಡಿ ಬರುತ್ತೆ. ಹಿಂದಿನ ದಿನಗಳಲ್ಲಿ ನೀವು ಆರಂಭಿಸಿ ಮಧ್ಯದಲ್ಲಿ ನಿಲ್ಲಿಸುವಂತಹ ಕೆಲವೊಂದು ವಿಷಯಗಳು ಮತ್ತೆ ಪುನಃ ಪ್ರಾರಂಭವಾಗುತ್ತೆ. ಮುಖ್ಯವಾಗಿ ಹಿರಿಯರೊಂದಿಗೆ, ಸಜ್ಜನರೊಂದಿಗೆ, ಈ ಅನುಭವಸ್ಥರೊಂದಿಗೆ ನೀವು ಮಾಡುವಂತಹ ಸತ್ಸಂಬಂಧಗಳು ನಿಮಗೆ ಧನಲಾಭವನ್ನು ಗೋಚಾರ ಮಾಡ್ತಾ ಇದೆ. ಭಾಗ್ಯ, ಶುಕ್ರಯೋಗ ನಿಮಗೆ ಸಾಕಷ್ಟು ಅದೃಷ್ಟವನ್ನು ಕಟಕ ರಾಶಿಯವರಿಗೆ ನೀಡ್ತಾ ಇದೆ. ನೀವು ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ನೀಡಿರುವಂತಹ ಹೂಡಿಕೆಗಳು ಅದ್ಭುತವಾಗಿ ಲಾಭಗಳನ್ನು ಪಡೆಯುತ್ತೆ. ನಿಮಗೆ ವಿವಿಧ ಮಾರ್ಗಗಳ ಮುಖಾಂತರ ಆದಾಯವು ಅನ್ನುವುದು ಈ ವಾರದಲ್ಲಿ ಗೋಚಾರವಾಗ್ತಾ ಇದೆ. ನಿಮಗೆ ಬರುವಂತಹ, ಕೇಳುವಂತಹ ಒಂದು ಸಿಹಿ ಸುದ್ದಿ ನಿಮ್ಮಲ್ಲಿ ಸಾಕಷ್ಟು ಮಾನಸಿಕ ಉಲ್ಲಾಸವನ್ನು, ಉತ್ಸಾಹವನ್ನು ತಂದುಕೊಡುತ್ತೆ. ಮತ್ತಷ್ಟು ಶುಭ ವಿಷಯಗಳಿಗೋಸ್ಕರ ಈ ವಾರವು ನೀವು ತಪ್ಪದೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳು ನಿಮಗೆ ಸಿಗಲಿವೆ. ಮತ್ತೊಂದು ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಶುಕ್ರನ ಅನುಗ್ರಹದಿಂದ ಹಣಕಾಸಿನ ವ್ಯವಹಾರಗಳು ಅದ್ಭುತವಾಗಿ ನಿಮಗೆ ಅನುಕೂಲವಾಗಿ ಇರುತ್ತೆ. ನಿಮಗೆ ಮುಜುಗರಗೆ ಮತ್ತು ಬೇರೆ ವಿಷಯಗಳಿಂದ ನೀವು ಕೆಲವೊಂದು ವಿಷಯಗಳು ನಿರ್ಧಾರಗಳನ್ನು ತಗೊಳ್ಳದೆ ನೀವು ಆತಂಕಗಳನ್ನು, ಸಮಸ್ಯೆಗಳನ್ನು ತಂದುಕೋಬಾರದು. ಮುಖ್ಯವಾಗಿ ಗ್ರಹದೋಷ ಅಧಿಕವಾಗಿ ಇರುವುದರಿಂದ ನೀವು ಮಾಡುವಂತಹ, ನೀವು ಕೈ ಹಿಡಿಯುವಂತಹ ವಿಷಯಗಳಲ್ಲಿ ನೀವು ಸಾಕಷ್ಟು ಬಾರಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಂಡು ಮುಂದಂಜೆ ಹಾಕಬೇಕಾಗಿರುತ್ತದೆ. ನಿಮ್ಮ ವೈಯಕ್ತಿಕ ವಿಷಯಗಳನ್ನು, ವೈಯಕ್ತಿಕ ಜೀವನದ ವಿಷಯಗಳನ್ನು, ರಹಸ್ಯ ವಿಷಯಗಳನ್ನು ಬೇರೆಯೊಂದರಿಗೆ ನೀವು ಹಂಚಿಕೊಳ್ಳೋಕೆ ಹೋಗಬೇಡಿ. ನೀವು ಈ ವಾರದಲ್ಲಿ ಮಿತ ಭಾಷಣೆ ಎಷ್ಟು ಕಮ್ಮಿ ಮಾತಾಡಿದರೆ, ನೀವು ನಿಮ್ಮ ಆವೇಶ, ಕೋಪವನ್ನು ಎಷ್ಟು ಕಮ್ಮಿಯ ಸ್ಥಾನದಲ್ಲಿ ಇಟ್ಕೊಂಡಿದ್ದರೆ ನಿಮಗೆ ಅದ್ಭುತವಾದಂತಹ ಶುಭ ಫಲಗಳು ಇರುತ್ತೆ. ಅನಾವಶ್ಯಕವಾಗಿ ನೀವು ಮಾಡುವಂತಹ ಮಾತುಗಳಿಂದ ಕೆಲವೊಂದು ಸಮಸ್ಯೆಗಳು ಮತ್ತು ವಾಗ್ವಿವಾದಗಳು ನಡೆಯುವಂತಹ ಸಾಧ್ಯತೆ ಇದೆ. ಸಿಂಹರಾಶಿಯವರು ಈ ವಾರದಲ್ಲಿ ನವಗ್ರಹ ಸ್ತೋತ್ರವನ್ನು ಪಠಿಸುವುದು, ನವಗ್ರಹ ಪ್ರದಕ್ಷಿಣೆ ಮಾಡುವುದು ಈ ವಾರದಲ್ಲಿ ನಿಮಗೆ ಅದ್ಭುತವಾದಂತಹ ಶುಭ ಫಲಗಳನ್ನು ನೀಡುತ್ತದೆ. ಮತ್ತೊಂದು ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಈ ವಾರದಲ್ಲಿ ಧೈರ್ಯವಾಗಿ ಹೊಸ ಕೆಲಸಗಳನ್ನು ಆರಂಭಿಸಬಹುದು. ಮುಖ್ಯವಾದಂತಹ ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಿ ನೀವು ಜಾಗರೂಕತೆಯಿಂದ ಇರಬೇಕಾಗಿರುತ್ತೆ. ಕೆಲವು ಜನ ನಿಮಗೆ ಆತಂಕಗಳನ್ನು ಸೃಷ್ಟಿ ಮಾಡುವುದಕ್ಕೆ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತೊಂದರೆಗಳನ್ನು ಈಡು ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡುತ್ತಾರೆ. ಆದ್ದರಿಂದ ಅಂತಹ ವಿಷಯಗಳನ್ನು ನಿಮ್ಮ ತಿಳುವಳಿಕೆಯಿಂದ ಅವರ ಕುತಂತ್ರಗಳನ್ನು ನೀವು ಹಿಂದೆ ತಿರುಗಿಸಿ ಕೊಡಬೇಕಾಗಿರುವಂತಹ ಅವಶ್ಯಕತೆ ಇದೆ. ಉದ್ಯೋಗ ವ್ಯವಹಾರಗಳಲ್ಲಿ ನೀವು ತಪ್ಪದೆ ಧ್ಯಾಸೆಯಿಂದ, ಏಕಾಗ್ರತೆಯಿಂದ, ಡೆಡಿಕೇಷನಿಂದ ಖಂಡಿತವಾಗಿಯೂ ನಿಮ್ಮ ವೃತ್ತಿ, ಉದ್ಯೋಗ, ವ್ಯಾಪಾರಗಳಲ್ಲಿ ನಿಮ್ಮ ಕೆಲಸವನ್ನು ಮಾಡಬೇಕಾಗಿರುತ್ತದೆ. ನಿಮ್ಮ ಸ್ಥಾಯಿಗೆ ಮೀರಿ, ಶಕ್ತಿಗೆ ಮೀರಿ ನೀವು ಸಾಲವನ್ನು ನೀಡುವುದು, ಸಾಲವನ್ನು ತಗೊಳ್ಳೋದು ಒಳ್ಳೆಯದಲ್ಲ. ಈ ವಾರದಲ್ಲಿ ಕನ್ಯಾ ರಾಶಿಯವರು ಒಂದು ಆಪತ್ತು ಅಥವಾ ಆತಂಕದಿಂದ ಹೊರಗಡೆ ಬೀಳ್ತೀರಾ. ಮುಖ್ಯವಾದ ಪರಿಹಾರಗಳಿಗೋಸ್ಕರ ಈ ವಾರದಲ್ಲಿ ನೀವು ನವಗ್ರಹ ಆರಾಧನೆ, ನವಗ್ರಹ ಸ್ತೋತ್ರಗಳನ್ನು ಪಠಿಸುವುದು ಉತ್ತಮವಾಗಿರುತ್ತೆ. ಮತ್ತೊಂದು ರಾಶಿ
ತುಲಾರಾಶಿ. ತುಲಾರಾಶಿಯವರಿಗೆ ವ್ಯಾಪಾರದಿಂದ ಅತ್ಯುತ್ತಮವಾದಂತಹ ಲಾಭಗಳನ್ನು ಪಡೆಯುವಂತಹ ಕಾಲ ಆಗಿರುತ್ತದೆ. ಈ ವಾರದಲ್ಲಿ ನಿಮ್ಮ ಕಷ್ಟಕ್ಕೆ ತಕ್ಕ ಫಲ ಅನ್ನುವ ರೀತಿಯಲ್ಲಿ ನಿಮಗೆ ಅದ್ಭುತವಾದಂತಹ ಕಾಲ ನಡೀತಾ ಇದೆ. ನಿಮ್ಮ ಜ್ಞಾನವನ್ನು, ವಿಷಯ ಸಂಗತಿಗಳನ್ನು ನೀವು ಈ ತಿಳುವಳಿಕೆಯಿಂದ ಮತ್ತಷ್ಟು ವಿಷಯಗಳಲ್ಲಿ ಸಾಕಷ್ಟು ಜ್ಞಾನವನ್ನು ನೀವು ಬೆಳೆಸ್ಕೊಳ್ತೀರಾ. ಈ ಕಾಂಪಿಟೇಷನ್ ವರ್ಲ್ಡಲ್ಲಿ ನಿಮ್ಮ ಈ ಮೊಂಡುತನದಿಂದ, ನೀವು ಛಲದಿಂದ ಖಂಡಿತವಾಗಿಯೂ ನಿಮ್ಮ ಪ್ರತ್ಯರ್ಥಿಗಳಿಗೆ ಒಂದು ಸ್ವಪ್ನವಾಗಿ ಎದ್ದು ನಿಂತ್ಕೊಳ್ತೀರಾ. ಈ ಸ್ಥಿರಾಸ್ತಿಗಳ ಕೊಳ್ಳುವಂತಹ ವಿಷಯಗಳಲ್ಲಿ ನೀವು ತುಂಬ ಯೋಚನೆಯನ್ನು ಮಾಡಿ ನೀವು ನಿರ್ಧಾರಗಳು ತಗೊಳ್ಬೇಕಾಗಿರುತ್ತದೆ. ನೀವು ಮಾಡುವಂತಹ ಉದ್ಯೋಗ ಜವಾಬ್ದಾರಿಗಳನ್ನು ಪೂರೈಸುವುದರಲ್ಲಿ ತುಂಬ ಈ ಮುಂಜಾಗ್ರತೆ ಕ್ರಮಗಳು ಮತ್ತು ಕೆಲವೊಂದು ವಿಷಯಗಳಲ್ಲಿ ಹುಷಾರಾಗಿ ನಿರ್ಧಾರಗಳನ್ನು ತಗೋಬೇಕಾಗಿರುತ್ತದೆ. ನೀವು ಇರುವಂತಹ ಗುತ್ತಿಗೆ, ವ್ಯಾಪಾರ, ಕಾಂಟ್ರಾಕ್ಟ್ಗಳಲ್ಲಿ ಕೆಲವೊಮ್ಮೆ ನೀವು ಹೇಳಿರುವಂತಹ ವಿಷಯಗಳನ್ನು ಬಿಟ್ಟು ಕೆಲವೊಮ್ಮೆ ಕಾಂಪ್ರಮೈಸ್ ಆಗಿ ನಿಮ್ಮ ಈ ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಿಮ್ಮ ವ್ಯಾಪಾರ ದಕ್ಷತೆಯಿಂದ ವ್ಯಾಪಾರವನ್ನು ಮಾಡುವಂತಹ ಅವಶ್ಯಕತೆ ಇದೆ. ಈ ವಾರ ನೀವು ಶಿವನ ಆರಾಧನೆ, ಶಿವನ ಅಭಿಷೇಕ ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳು ತುಲಾರಾಶಿಯವರು ಪಡೆಯಬಹುದು. ಮತ್ತೊಂದು ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರವು ಅದೃಷ್ಟ ಕಾಲ ಅನ್ನುವ ರೀತಿಯಲ್ಲಿ ನೀವು ಕೈ ಹಿಡಿಯಿರುವಂತಹ, ನೀವು ಮಾಡುವಂತಹ ಪ್ರಯತ್ನಗಳಲ್ಲಿ ಅದ್ಭುತವಾದಂತಹ ಈ ಶೀಘ್ರವಾಗಿ ನಿಮ್ಮ ಪ್ರಯತ್ನಗಳು ನೆರವೇರಲಿದೆ. ಕೆಲವೊಂದು ವಿಷಯಗಳಲ್ಲಿ ಅದೃಷ್ಟವು ಕೂಡಿ ಬರುತ್ತದೆ. ನೀವು ಮಾಡುವಂತಹ ವ್ಯಾಪಾರ ಚಟುವಟಿಕೆಗಳಲ್ಲಿ ಅದ್ಭುತವಾದಂತಹ ಲಾಭಗಳನ್ನು ಪಡೆಯುವುದಕ್ಕೆ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಅನುಕೂಲವಾಗಿದೆ. ನೀವು ಕೆಲವೊಂದು ತಗೊಳ್ಳುವಂತಹ ಸಾಹಸೋಪೇತವಾದಂತಹ ನಿರ್ಧಾರಗಳು ನಿಮಗೆ ಅದ್ಭುತವಾದಂತಹ ಲಾಭಗಳನ್ನು ತಂದುಕೊಡುತ್ತೆ. ಉದ್ಯೋಗ ವಿಷಯಗಳಲ್ಲಿ ಉದ್ಯೋಗ ಪ್ರಯತ್ನ ಮಾಡುವಂತಹವರಿಗೆ ಅದ್ಭುತವಾದಂತಹ ಕಾಲ. ಉನ್ನತ ಹುದ್ದೆಗಳನ್ನು ಮತ್ತು ಸ್ಥಾನವನ್ನು ಪಡೆಯುವುದಕ್ಕೆ ನೀವು ಮಾಡುವಂತಹ ಪ್ರಯತ್ನವು ಈ ವಾರದಲ್ಲಿ ಸಫಲೀಕೃತವಾಗಿರುತ್ತೆ. ನೀವು ಸರಿಯಾದ ಸಮಯದಲ್ಲಿ ನಿಮ್ಮ ಗುರಿಗಳನ್ನು, ನಿಮ್ಮ ಟಾರ್ಗೆಟ್ಗಳನ್ನು ಕಂಪ್ಲೀಟ್ ಮಾಡಿ ನಿಮ್ಮ ಅಧಿಕಾರಿಗಳೊಂದಿಗೆ, ಸಂಸ್ಥೆಯೊಂದಿಗೆ ಅತ್ಯಂತ ಪ್ರಶಂಸೆಗಳನ್ನು ಪಡಿತೀರಾ. ಉತ್ತಮ ಧನಯೋಗ ಇದೆ. ಬರುವಂತಹ ಧನದಿಂದ ದಾನ ಧರ್ಮಗಳು, ಪುಣ್ಯಕ್ಷೇತ್ರ ದರ್ಶನಗಳು ಮಾಡ್ತೀರಾ. ಈ ವಾರದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಸಿಹಿ ಸುದ್ದಿಗಳನ್ನು, ಶುಭ ವಿಷಯಗಳನ್ನು ಕೇಳ್ತೀರಾ. ಈ ಮತ್ತಷ್ಟು ಶುಭ ವಿಷಯಗಳಿಗೋಸ್ಕರ ನೀವು ಈ ವಾರದಲ್ಲಿ ಲಕ್ಷ್ಮೀ ಅಷ್ಟೋತ್ತರವನ್ನು ಪ್ರತಿನಿತ್ಯ ಪಾರಾಯಣ ಮಾಡುವುದರಿಂದ ಮತ್ತಷ್ಟು ಶುಭ ವಿಷಯಗಳು ನಡೆಯುತ್ತೆ. ಮತ್ತೊಂದು ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ ಈ ವಾರದಲ್ಲಿ ಅದ್ಭುತವಾದಂತಹ ವ್ಯಾಪಾರ ಯೋಗ ಕಾಲ ಆಗಿರುತ್ತೆ. ನೀವು ಕೈ ಹಿಡಿಯುವಂತಹ ವ್ಯಾಪಾರಗಳು ಅತ್ಯುನ್ನತ ಲಾಭ ಸ್ಥಾನಗಳಲ್ಲಿ ಮತ್ತಷ್ಟು ಶುಭ ವಿಷಯಗಳನ್ನು ನಡೆಕೊಡುವುದಕ್ಕೆ, ವ್ಯಾಪಾರ ವಿಸ್ತರಣೆಗೆ ಅದ್ಭುತವಾಗಿರುತ್ತೆ. ಪರಿಸ್ಥಿತಿಗಳಿಗೆ ತಕ್ಕಂತೆ, ಸಿಚುವೇಶನ್ಗೆ ತಕ್ಕಂತೆ ವ್ಯವಹಾರ ಮಾಡುವಂತಹ ಅವಶ್ಯಕತೆ ಇದೆ. ಹಿಂದಿನ ದಿನಗಳಲ್ಲಿ ನೀವು ಮಾಡಿರುವಂತಹ ಹೂಡಿಕೆಗಳು ಅದ್ಭುತ ಲಾಭಗಳನ್ನು ನಿಮಗೆ ತಂದುಕೊಡುತ್ತೆ. ನೀವು ಮಾಡುವಂತಹ ಗೃಹ ನಿರ್ಮಾಣ, ಗೃಹ ಯೋಗ ಪ್ರಯತ್ನಗಳು ಈ ವಾರದಲ್ಲಿ ನಿಮಗೆ ಲಾಭವನ್ನು, ಪ್ರಯತ್ನ ಸಿದ್ಧಿಯನ್ನು ತಂದುಕೊಡುತ್ತೆ. ಹೊಸ ಗೃಹ ನಿರ್ಮಾಣ ಮಾಡಲು ಮತ್ತು ಹೊಸ ಗೃಹ ನಿರ್ಮಾಣಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನು ಸಂಗ್ರಹಿಸಲು ಈ ವಾರವು ಅನುಕೂಲವಾಗಿರುತ್ತೆ. ನಿಮ್ಮಿಂದ ನಿಮ್ಮ ಕುಟುಂಬಸ್ಥರಿಗೆ, ನಿಮ್ಮ ಕುಟುಂಬದಲ್ಲಿರುವಂತಹ ಈ ಕುಟುಂಬ ಸದಸ್ಯರಿಗೆ, ಸಂಗಾತಿಗೆ, ಸೋದರ ವರ್ಗಕ್ಕೆ ಅದ್ಭುತವಾದಂತಹ ಸಹಕಾರ ನಿಮ್ಮಿಂದ ಆಗುತ್ತೆ. ಒಳ್ಳೆಯ ಪ್ಲಾನಿಂಗಿಂದ, ಒಳ್ಳೆಯ ಹಂತವಾಗಿ ಮುಂಜಾಗ್ರತೆ ಕ್ರಮಗಳಿಂದ ನಿಮ್ಮಲ್ಲಿರುವಂತಹ ಒತ್ತಡವನ್ನು ನೀವು ಸರಳವಾಗಿ ಬಗೆಹರಿಸ್ಕೊಳ್ತೀರಾ. ನಿಮಗೆ ಈ ವಾರವು ಅದ್ಭುತವಾದಂತಹ ದೈವಾನುಗ್ರಹ, ದೈವ ಬಲ ಉತ್ತಮ ರೀತಿಯಲ್ಲಿ ಇರುವುದರಿಂದ ಈ ವಾರವು ಧನಸ್ಸು ರಾಶಿಯವರಿಗೆ ಅದ್ಭುತವಾದಂತಹ ಫಲಗಳು ಸಿಗುತ್ತದೆ. ಮತ್ತಷ್ಟು ಶುಭ ವಿಷಯಗಳು ಈ ವಾರದಲ್ಲಿ ನಡೆಯಲು ನೀವು ನಿಮ್ಮ ಇಷ್ಟ ದೈವವನ್ನು ಆರಾಧನೆ ಮಾಡುವುದು ಅತ್ಯುತ್ತಮ ಪರಿಹಾರವೆಂದು ಹೇಳಬಹುದು. ಮತ್ತೊಂದು ರಾಶಿ ಮಕರ ರಾಶಿ. ಮಕರ ರಾಶಿ ಜಾತಕರು ಈ ವಾರದಲ್ಲಿ ಮುಂದಿನ ದಿನಗಳು
ಮುಂದಿನ ದಿನಗಳಲ್ಲಿ ಈ ಭವಿಷ್ಯತ್ ಕಾರ್ಯರೂಪ ಅನ್ನೋದರಿಂದ ನೀವು ಬೇಕಾಗಿರುವಂತಹ ಒಂದು ಪರ್ಟಿಕ್ಯುಲರ್ ಪ್ಲಾನಿಂಗನ್ನು ನೀವು ಮುಂದಿನ ದಿನಗಳಿಗೋಸ್ಕರ ವ್ಯಾಪಾರ ವ್ಯವಹಾರಗಳಲ್ಲಾಗಿರ್ಬೋದು, ಉದ್ಯೋಗಗಳಲ್ಲಾಗಿರ್ಬೋದು ಒಳ್ಳೆಯ ಪ್ಲಾನಿಂಗನ್ನು ರೆಡಿ ಮಾಡ್ಕೊಳ್ತೀರಾ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾದಂತಹ ಕಾರ್ಯಸಿದ್ಧಿ ಸಕ್ಸಸ್ಸನ್ನು ಈ ವಾರದಲ್ಲಿ ನೀವು ಪಡೆಯಬಹುದು. ಆದಾಯವು ಅದ್ಭುತವಾಗಿ ವೃದ್ಧಿಯಾಗುತ್ತೆ. ನೀವು ಆದಾಯದಲ್ಲಿ ಸಾಕಷ್ಟು ಗಳಿಕೆ ಮತ್ತು ವಿಭಿನ್ನ ಮಾರ್ಗಗಳಿಂದ ನೀವು ಮಾಡುವಂತಹ ಧನಾದಾಯ ನಿಮಗೆ ಅತ್ಯುತ್ತಮ ಆದಾಯವನ್ನು ತಂದುಕೊಡುತ್ತೆ. ಅದೇ ರೀತಿ ಖರ್ಚುಗಳು ಮಾಡುವಂತಹ ಕೆಲವೊಂದು ವಿಷಯಗಳಲ್ಲಿ ನೀವು ಅವಶ್ಯಕವಾಗಿ ಖರ್ಚುಗಳು ಮಾಡಬೇಕಾಗಿರುವಂತಹ ಸಂದರ್ಭಗಳು ಈ ವಾರದಲ್ಲಿ ಗೋಚಾರವಾಗ್ತಾ ಇದೆ. ಮಕರ ರಾಶಿಯಲ್ಲಿ ಇರುವಂತಹ ಉದ್ಯೋಗಗಳಿಗೆ ವ್ಯಾಪಾರ ವೃತ್ತಿ ಮಾಡುವಂತಹ ಅವರು ತಮ್ಮ ಸ್ಥಾನದಲ್ಲಿ ಉನ್ನತ ಹುದ್ದೆಗಳನ್ನು ಮತ್ತು ಪ್ರಮೋಷನ್ಗಳನ್ನು ಪಡೆಯುವುದಕ್ಕೆ ಈ ವಾರ ಅದ್ಭುತವಾಗಿ ನಿಮಗೆ ಕಾಲ ಕೂಡಿ ಬರಲಿದೆ. ಈ ಸಮಾಜದಲ್ಲಿ ಒಳ್ಳೆಯ ಗುರುತುವಿಕೆ ನಿಮಗೆ ಸಿಗುತ್ತದೆ. ಕೆಲವೊಂದು ವ್ಯಕ್ತಿಗಳು ನಿಮಗೆ ಸಮಸ್ಯೆಗಳನ್ನು ತಂದುಕೊಡೋದಕ್ಕೆ, ಸಮಸ್ಯೆಗಳನ್ನು ಸೃಷ್ಟಿ ಮಾಡುವುದಕ್ಕೆ ಅವಕಾಶವಿದೆ. ನೀವು ನಿರ್ಧಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ, ಮುಖ್ಯವಾದ ವಿಷಯಗಳಲ್ಲಿ ನಿರ್ಧಾರಗಳು ಕೈಗೊಳ್ಳುವಂತಹ ಸಂದರ್ಭಗಳಲ್ಲಿ ನೀವು ಮುಂಜಾಗ್ರತೆಯಿಂದ ವ್ಯವಹಾರ ಮಾಡಬೇಕಾಗಿರುತ್ತೆ. ಮತ್ತಷ್ಟು ಶುಭ ಫಲಗಳಿಗೋಸ್ಕರ ನಿಮ್ಮ ಇಷ್ಟ ದೈವವನ್ನು ಆರಾಧನೆ ಮಾಡುವುದರಿಂದ ಸಾಕಷ್ಟು ವಿಷಯಗಳಲ್ಲಿ ನಮಗೆ ಅದ್ಭುತವಾದಂತಹ ಕಾರ್ಯಸಿದ್ಧಿ ಈ ವಾರದಲ್ಲಿ ಗೋಚಾರವಾಗ್ತಾ ಇದೆ. ಮತ್ತೊಂದು ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ವಾರದಲ್ಲಿ ಸಕ್ಸಸ್ ರೇಟ್ ಅನ್ನೋದು ಉತ್ತಮವಾಗಿರುತ್ತೆ. ಯಶಸ್ವಿ ಯೋಗ ಇದೆ. ನೀವು ಮಾಡುವಂತಹ ಪ್ರಯತ್ನಗಳಲ್ಲಿ, ಸಂಕಲ್ಪಗಳಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಪಡೆಯುವುದಕ್ಕೆ ಈ ವಾರ ಅತ್ಯುತ್ತಮ ಅವಕಾಶಗಳನ್ನು ಕೊಡುತ್ತೆ. ನಿಮ್ಮ ಕಷ್ಟಕ್ಕೆ ತಕ್ಕ ಫಲ ಅನ್ನುವ ರೀತಿಯಲ್ಲಿ ನೀವು ಎಷ್ಟು ಹಾರ್ಡ್ ವರ್ಕ್ ಆಗ್ತೀರೋ, ಎಫರ್ಟ್ ಆಗ್ತೀರೋ ಅದಕ್ಕೆ ತಕ್ಕಂಥ ಫಲಗಳನ್ನು ನೀವು ಪಡೆಯಬಹುದು. ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮ ಸಾಮರ್ಥ್ಯ, ಪ್ರತಿಭೆ ಮತ್ತು ನೀವು ಇಟ್ಟಿರುವಂತಹ ಸ್ಕಿಲ್ಸ್ಗಾಗಿ ಅದ್ಭುತವಾದಂತಹ ನಿಪುಣತೆಯನ್ನು ನೀವು ಬೆಳೆಸ್ಕೊಳ್ತೀರಾ. ನಿಮ್ಮ ಸಂಪಾದನೆ ಮಾಡುವಂತಹ ಆದಾಯವನ್ನು ಬೆಳೆಸ್ಕೊಳ್ಳುವಂತಹ ಮಾರ್ಗಗಳು ಜಾಸ್ತಿಯಾಗುತ್ತೆ. ಹಣಕಾಸಿನ ವ್ಯವಸ್ಥೆಯಲ್ಲಿಯೂ ಅದ್ಭುತವಾದಂತಹ ಇನ್ಕಮ್, ಅದ್ಭುತವಾದಂತಹ ಲಾಭಗಳು ನಿಮಗೆ ಸಾಕಷ್ಟು ಮನೋಧೈರ್ಯವನ್ನು ನೀಡುತ್ತೆ. ನೀವು ಮಾಡುವಂತಹ ನೀವು ಮಾಡುವಂತಹ ಎಫರ್ಟ್ಸನ್ನು, ನಿಮಗೆಲ್ಲರುವಂತಹ ಪ್ರತಿಭೆಯನ್ನು, ಡೆಡಿಕೇಶನ್ನ ಮೇಲಧಿಕಾರಿಗಳು ಗುರುತಿಸ್ತಾರೆ. ಆದ್ದರಿಂದ ಸಾಕಷ್ಟು ಬೇರೆಯ ರೀತಿಯಲ್ಲಿ ನೀವು ನಿಮ್ಮ ಜವಾಬ್ದಾರಿಗಳನ್ನು ಪೂರೈಸುವಂತಹ ಸಮಯ ಇದು ಆಗಿರುತ್ತೆ. ನಿಮ್ಮ ವ್ಯಾಪಾರದ ವಿಸ್ತರಣೆ ಅನ್ನುವುದು ಸಾಕಷ್ಟು ಜಾಗಗಳಿಗೆ, ಸಾಕಷ್ಟು ಹೊಸ ಪ್ರದೇಶಗಳಿಗೆ ವಿಸ್ತಾರವಾಗುತ್ತೆ. ಈ ವಾರದಲ್ಲಿ ಗೃಹ ಯೋಗ ಅನ್ನುವುದು ಖಚಿತವಾಗಿಯೂ ನಿಮಗೆ ಗೋಚಾರವಾಗ್ತಾ ಇದೆ. ನಿಮ್ಮ ಕುಟುಂಬಸ್ಥರಿಂದ ಅತ್ಯಂತ ಸಂತೋಷದಿಂದ, ಆನಂದದಿಂದ ಕಾಲ ಕಳೆಯುವಂತಹ ಸಮಯ ಈ ವಾರವು ಆಗಿರುತ್ತದೆ. ಮತ್ತಷ್ಟು ಶುಭ ವಿಷಯಗಳಿಗೋಸ್ಕರ ನೀವು ಈ ವಾರದಲ್ಲಿ ಮತ್ತಷ್ಟು ಶುಭ ವಿಷಯಗಳಿಗೋಸ್ಕರ ಲಕ್ಷ್ಮೀ ಅಷ್ಟೋತ್ತರ ಸ್ತೋತ್ರಗಳನ್ನು ಪಠಿಸುವುದು ಅದ್ಭುತವಾದಂತಹ ಶುಭ ವಿಷಯಗಳನ್ನು ತಂದುಕೊಡುತ್ತೆ. ಕೊನೆಯ ರಾಶಿಯಾದಂತಹ ಮೀನರಾಶಿಯವರಿಗೆ ಈ ವಾರದಲ್ಲಿ ನಿಮಗೆ ಅವಶ್ಯಕತೆ ತಕ್ಕಂತೆ ನಿಮ್ಮ ಅವಶ್ಯಕತೆಗಳನ್ನು ಪೂರೈಸಲು ಬೇಕಾಗಿರುವಂತಹ ಧನ ಸಹಾಯ ಸಿಗುತ್ತೆ. ಜನ್ಮ ರಾಶಿಯಂದು ಶುಕ್ರ ಗ್ರಹ ಉಚ್ಚ ಸ್ಥಿತಿಯಲ್ಲಿ ಇರುವ ಕಾರಣದಿಂದ ಅದ್ಭುತವಾದಂತಹ ಶುಭ ಫಲಗಳು ನಿಮಗೆ ಸಿಗಲಿವೆ. ನಿಮಗೆ ಕಷ್ಟಕ್ಕೆ ತಕ್ಕ ಪ್ರಯೋಜನಗಳು, ಫಲಗಳು ಈ ವಾರದಲ್ಲಿ ಗೋಚಾರವಾಗ್ತಾ ಇದೆ. ಈ ಸಣ್ಣ ಪುಟ್ಟ ಆತಂಕಗಳನ್ನು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಎದುರಾದರೂ ನೀವು ಯಾವುದೇ ವಿಷಯಕ್ಕೆ ನೆಗೆಟಿವ್ ಥರ ಯೋಚನೆ ಮಾಡಬೇಡಿ. ಕೆಟ್ಟದ್ದನ್ನು ಬಯಸಬೇಡಿ, ಕೆಟ್ಟದ್ದನ್ನು ಯೋಚನೆ ಮಾಡಬೇಡಿ. ಪಾಸಿಟಿವ್ ಆಗಿ ಕೆಲವು ನಿರ್ಧಾರಗಳು ತಗೋಬೇಕಾಗಿರುತ್ತೆ. ನಿಮ್ಮ ಸಹೋದ್ಯೋಗಿಗಳ ಜೊತೆ ನೀವು ಸ್ನೇಹಪೂರ್ವಕವಾಗಿ ಸಂಭಾಷಿಸುವಂತಹ ಅವಶ್ಯಕತೆ ಇದೆ. ತಾಳ್ಮೆ ಮತ್ತು ಪೇಷನ್ಸ್ ಅನ್ನೋದು ಈ ವಾರದಲ್ಲಿ ನಿಮಗೆ ತುಂಬ ವಿಷಯಗಳಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು
ತಂದುಕೊಡುತ್ತೆ. ಮುಖ್ಯವಾದಂತಹ ವಿಷಯಗಳಲ್ಲಿ, ಕೆಲಸಗಳಲ್ಲಿ ನೀವು ತಗೊಂಡಿರುವ ನಿರ್ಧಾರಗಳನ್ನು ನೀವು ಚೇಂಜ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾವುದೇ ನಿರ್ಧಾರ ತಗೊಂಡ್ರೂ ಅದಕ್ಕೆ ಸ್ಥಿರವಾಗಿ, ಅದಕ್ಕೆ ಬದ್ಧರಾಗಿ ನಿಮ್ಮ ಕಾರ್ಯಾಚರಣೆಯನ್ನು ರೂಪಿಸಿಕೊಳ್ಳಬೇಕಾಗಿರುತ್ತೆ. ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಮೀನರಾಶಿಯವರು ನವಗ್ರಹ ಸ್ತೋತ್ರಗಳ ಆರಾಧನೆ ಮಾಡುವುದು, ನವಗ್ರಹ ಸ್ತೋತ್ರಗಳ ಪ್ರದಕ್ಷಿಣೆ ಮಾಡುವುದರಿಂದ ಈ ವಾರ ಮೀನರಾಶಿಯವರಿಗೆ ಅತ್ಯದ್ಭುತ ಶುಭ ಫಲಗಳು ಪಡೆಯಬಹುದು. ಈ ವಿಡಿಯೋ ಮುಖಾಂತರ ದ್ವಾದಶ ರಾಶಿಗಳ ಫಲಗಳ ವಿಷಯಗಳನ್ನು ಪೂರ್ತಿಯಾಗಿ ನಿಮ್ಮೊಂದಿಗೆ ತಂದಿದ್ದೇವೆ. ಇದೇ ವಾರದಲ್ಲಿ 30ನೇ ತಾರೀಕು ಅಕ್ಷಯ ತೃತೀಯದಂದು ಶ್ರೀ ಮಹಾಲಕ್ಷ್ಮೀ ದೇವಿಯ ಶ್ರೀ ಅನುಗ್ರಹ ನಿಮ್ಮಲ್ಲಿ ಇರಲಿ. ಆ ಮಹಾಲಕ್ಷ್ಮಿಯ ದೇವಿಯ ಆಗಮನ ಧನ ಕನಕ ವಸ್ತು ರೂಪದಲ್ಲಿ ನಿಮ್ಮ ಗೃಹಗಳಿಗೆ ಸೇರಲಿ ಅಂತ ಪ್ರಾರ್ಥಿಸುತ್ತಾ, ಆ ಶ್ರೀಮನ್ನಾರಾಯಣನ, ಆ ಪರಮೇಶ್ವರನ ಆಶೀರ್ವಾದ ಸದಾ ನಿಮ್ಮನ್ನು ಕಾಪಾಡಲಿ ಅಂತ ಭಾವಿಸುತ್ತಾ, ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.